ಮಂಡಿ ನೋವು ಶುರುವಾಗಿ ಎಷ್ಟು ದಿನ ಆಯ್ತಮ್ಮ? 5 ವರ್ಷ ಆಯ್ತು ಸರ್. 5 ವರ್ಷ ಆಯ್ತು. ಹೌದು. ನಾನು ನಿಮಗೆ ಮಂಡಿ ಆಪರೇಷನ್ ಮಾಡ್ಕೊಡ್ತೀವಿ ರೋಬೋಟಿಕ್ಸ್ ಅಲ್ಲಿ. ಅಂದ್ರೆ ರೋಬೋಟಿಕ್ ಅಸಿಸ್ಟೆಡ್ ಮೆಷಿನ್ ಬರುತ್ತೆ, ಡೆಪ್ಯೂ ಅಂತ ಜಾನ್ಸನ್ ಕಂಪ್ನಿದು. ನಾಳೆ ನಿಮಗೆ ಬೆಳಗ್ಗೆ ಮಾಡ್ಕೊಡ್ತೀವಿ. ಆಯ್ತು ಸರ್. ನಾಡಿದ್ದು ನಿಮ್ಗೆ ನಡಿಬಹುದು, ಆಯ್ತು. ನಾಳೆ ಸಂಜೆ ನಡಿಬಹುದು ನೀವು. ನಮಸ್ಕಾರ. ಸೊ ನೀವು ಹಳೆ ತರನೇ ಆಗ್ತೀರಾ. 3 ತಿಂಗಳಾದ್ಮೇಲೆ ನೀವು ನೆಲದಲ್ಲೇ ಕೂರ್ಬೋದು, ಆಯ್ತು. ಇಂಡಿಯನ್ ಟಾಯ್ಲೆಟ್ಗೆ ಹೋಗ್ಬೋದು 3 ತಿಂಗಳ. ಆಯ್ತು. ಸರಿನಾ? ಸರಿ. ಏನು ಟೆನ್ಷನ್ ಮಾಡ್ಕೊಂಬರಿ. ಇಲ್ಲ ಸರ್. ಆಪರೇಷನ್ ಆಗಿದ್ದ ದಿನಾನೇ ನಡೆದಿದ್ದೀವಿ. ಈಗ ನಮ್ಗೆ ಆಪರೇಷನ್ ಆಗಿ 3 ದಿನ ಆಗೈತೆ. ನಾವು ಚೆನ್ನಾಗಿದ್ದೀವಿ. ಈಗ ಸಾರ್ ಕೈ ಅಂತೂ ತುಂಬಾ ಒಳ್ಳೆ ಗುಣ, ಒಳ್ಳೆ ಆಸ್ಪತ್ರೆ, ಚೆನ್ನಾಗಿದ್ದು ನೋಡ್ತಾರೆ, ಕಮ್ ರೊಕ್ಕನಲ್ಲೇ ನೋಡ್ತಾರೆ. ಶಿವಮೊಗ್ಗದಲ್ಲಿ ಮೊದಲನೇ ಬಾರಿಗೆ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಅಂದ್ರೆ ಅಮೆರಿಕನ್ ಕಂಪನಿಯ ವೆಲ್ಲಿಸ್ ಎಂಬ ಅಮೆರಿಕನ್ ಕಂಪನಿಯ ರೋಬೋಟಿಕ್ ಯೂಸ್ ಮಾಡಿ ಇವರಿಗೆ ಮಂಡಿ ಬದಲಾವಣೆ ಮಾಡಿದೀವಿ. ಈ ಒಂದು ಇಂಪ್ಲಾಂಟ್ ನ ಹಾಕಿರೋದು ಒಳಗೆ ಇಂಪ್ಲಾಂಟ್ ಕೂಡ ಜಾನ್ಸನ್ ಕಂಪನಿದು, ಅಮೆರಿಕನ್ ಕಂಪನಿದು. ಇದರ ಬಾಳಿಕೆ ಒಂದು 35 ವರ್ಷ ಬರುತ್ತವರೆಗೆ. ಇವರಿಗೆ ಆಪರೇಷನ್ ಆಗಿ 3 ದಿನ ಆಗಿದೆ. ಈಗ ಇವತ್ತು ಡಿಸ್ಚಾರ್ಜು, ಇವತ್ತು ನಡೀತೀರಾ ಆರಾಮಾಗಿ. ಆಪರೇಷನ್ ಆಗಿದೆ ಹೆಸರು ನಡೆದ್ರು, ಇವತ್ತು ಕಂಫರ್ಟೇಬಲ್ ಆಗಿದೆ. ಏನಂತೀರಮ್ಮ? ಹೌದು. ನೋವೆಲ್ಲ ಹೇಗಿದೆ? ಪರವಾಗಿಲ್ಲ ಸರ್, ಏನಿಲ್ಲ, ಕಮ್ಮಿ ಆಗಿದೆ. ಸೊ ಬೇರೆಯವ್ರು ಮಾಡಿಸ್ಬೋದಾ? ಬೇರೆಯವ್ರು ಮಾಡಿಸ್ಬೋದು, ಬೇರೆಯವ್ರು ಮಾಡಿದ್ರೆ ತುಂಬಾ ಒಳ್ಳೇದು, ಜಲ್ದಿ ಹುಷಾರಾಗ್ತಾರೆ. ನಿಮಗೆ ಯಾವ್ದು ಮಂಡಿ ತುಂಬಾ ನೋವಿದ್ರೆ, ಮಂಡಿ ತುಂಬಾ ಸವದಿದ್ರೆ, ನಾವು ರೋಬೋಟಿಕ್ ಸಿಸ್ಟಮ್ ಯೂಸ್ ಮಾಡಿ ಇದರ ಮಂಡಿ ಬದಲಾವಣೆ ಮಾಡ್ಬೋದು. ಅಮೆರಿಕನ್ ಸಿಸ್ಟಮ್ ಯೂಸ್ ಮಾಡೋದು. ಸೊ 3 ದಿನಕ್ಕೆ ನಾವು ಡಿಸ್ಚಾರ್ಜ್ ಮಾಡ್ತೀವಿ. ಆಪರೇಷನ್ ಆಗಿ ನೆಕ್ಸ್ಟ್ ನಡೀತಾರೆ. 3 ದಿನಕ್ಕೆ ಪೇಷಂಟ್ ಕಂಫರ್ಟಬಲ್ ಆಗಿರ್ತಾರೆ. ಒನ್ಸ್ ಪೇಷಂಟ್ ಇಸ್ ಕಂಫರ್ಟಬಲ್ ವಿಲ್ ಡಿಸ್ಚಾರ್ಜ್ ದ ಪೇಷಂಟ್. ನಮ್ಗೆ ಬಹಳ ವರ್ಷದಿಂದ, ಈಗ 5-6 ವರ್ಷದಿಂದ ನೋವಿತ್ತು. ತುಂಬ ಮಾತ್ರೆ, ತುಂಬ ಸ್ಕ್ಯಾನಿಂಗ್ ಅದು ಇದು ತೆಗ್ಸಿದ್ರು, ಆರಾಮಾಗಿಲ್ಲ. ಸಾರ್ ಹತ್ರ ಒಂದ್ಸಲಿ ಬಂದಿದ್ಮೇಲೆ ಆಪ್ರೇಷನ್ ಬಗ್ಗೆ ಹೇಳಿದ್ಮೇಲೆ ಸಾರ್ ಹತ್ರ ಅವತ್ತು ದಿನನೇ ನಾವು ಅಡ್ಮಿಟ್ ಆಗಿಬಿಟ್ರು. ಬೆಳಿಗ್ಗೆ ಆಪ್ರೇಷನ್ ಆಯಿತು, ಅವತ್ತು ಮತ್ತು ಮಾರನೇ ದಿನ ನಡೆಯೋಕೆ ಶುರು ಮಾಡಿದ್ದಾರೆ. ನೋವು ಏನಿಲ್ಲ, ಪರವಾಗಿಲ್ಲ, ಯಾರಿದ್ರೂ ಮಾಡಿಸ್ಕೊಳ್ಬೋದು. ಯಾರು ಮೂಳೆ ಈ ಥರ ಆಗಿರೋದಿದ್ದರೆ ಮಾಡಿಸ್ಕೊಂಡ್ರೆ ಅವರು ಆರಾಮಾಗಿ ಇರ್ತಾರೆ.